ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ. ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ. ಈ ಕಡೆ ಸಂಚಿಕೆ ಶುರುವಿನಲ್ಲಿ ಅಜಿತ್ ಸತ್ಯನ ಹತ್ರ, ಸತ್ಯಣ್ಣ ಯಾವುದೇ ಕಾರಣಕ್ಕೂ ಭೂಮಿಗೆ ನನಗೂ ಪ್ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ನೀನು ಯಾವುದೇ ಕಾರಣಕ್ಕೂ ಹೇಳ್ಕೊಡಬಾರ್ದು ಅಂತ ಸತ್ಯನ ಹತ್ರ ಮಾತನ್ನ ತಗೊಳ್ತಾರೆ ಅಜಿತ್. ಆಗ ಸತ್ಯ ಬೇರೆ ದಾರಿನೇ ಇಲ್ಲದೆ ಅಜಿತ್ ಮಾತಿಗೆ ಒಪ್ಪಿಗೆಯನ್ನ ಕೊಡ್ತಾರೆ. ನಂತರ ಅಜಿತ್ ಒಂದ್ಸಾರಿ ಯೋಚನೆ ಮಾಡು, ಈ ಅವಕಾಶನ ಕಳ್ಕೊಂಡ್ರೆ ನಿನ್ಗೆ ಮತ್ತೆ ಸಿಗೋದಿಲ್ಲ ಕಣು. ನಿಜಕ್ಕೂ ಭೂಮಿಗೂ ನಿನ್ ಮೇಲೆ ತುಂಬಾನೇ ಪ್ರೀತಿಯಾಗಿದೆ. ನಾನ್ ಹೇಳ್ತಾ ಇರೋದನ್ನ ಅರ್ಥ ಮಾಡ್ಕೋ. ಒಂದ್ಸಾರಿ ಏನೂ ಆಗೋದಿಲ್ಲ. ಇನ್ನು ಮನದಾಳದ ಮಾತನ್ನ ಹೇಳ್ಕೊಂಡ್ಬಿಡು ಮರಾಯ. ಈ ಅವಕಾಶ ತಪ್ಪಿದ್ರೆ ಭೂಮಿ ನಿನ್ನಿಂದ ಶಾಶ್ವತವಾಗಿ ದೂರ ಆಗಿ ಹೋಗ್ತಾಳ ಕಣು ಅಂತ ಹೇಳಿ ಎಷ್ಟೇ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾ ಇದ್ರು ಕೂಡ ಸತ್ಯ ಅಜಿತ್ ಮಾತ್ರ ಒಪ್ಕೊಳ್ಳೋದೇ ಇಲ್ಲ. ಇಲ್ಲ ಸತ್ಯಣ್ಣ, ಭೂಮಿ ಏನಾದ್ರೂ ನನ್ನ ಜೊತೆ ಪ್ರೀತಿ ಮಾಡ್ತಿಲ್ಲ, ನನ್ ನಿಮ್ ಸಹವಾಸನೆ ಸಾಕು, ನೀವು ನನ್ನನ್ನ ಅಡ್ವಾಂಟೇಜಿಗೆ ಉಪಯೋಗ ಮಾಡ್ಕೊಳ್ತಿದ್ದೀರಾ ಅಂತ ಅಂದ್ಬಿಟ್ರೆ ಆಗ ನನ್ನ ಮನಸ್ಥಿತಿ ಏನಾಗ್ಬೇಡ. ಸ್ವಲ್ಪ ಯೋಚನೆ ಮಾಡಿ ಸತ್ಯಣ್ಣ. ನಾನ್ ಭೂಮಿ ಹತ್ರ ಯಾವುದೇ ಕಾರಣಕ್ಕೂ ನನ್ನ ಪ್ರೀತಿಯನ್ನ ಹೇಳ್ಕೊಳ್ಳೋದಿಲ್ಲ. ನಮ್ಮಿಬ್ಬರ ಪ್ರೀತಿ ಇದು ಇಲ್ಲಿಗೆ ಮುಚ್ಚೋಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾನೆ. ಆಗ ಸತ್ಯ, ಬೇಡ ಕಣೋ ಅಜಿತ, ಇಂಥ ನಿರ್ಧಾರನ ದಯವಿಟ್ಟು ಮಾಡ್ಬೇಡ, ನನ್ನ ಮಾತನ್ನ ಒಂದ್ಸರಿ ಕೇಳು ಅಂತ ಹೇಳ್ತಿದ್ರು ಕೂಡ ಆಗ ಅಜಿತ್, ಇಲ್ಲ ಸತ್ಯಣ್ಣ, ಈ ವಿಚಾರದಲ್ಲಿ ದಯವಿಟ್ಟು ನೀವೇನು ಹೇಳೋದಕ್ಕೆ ಹೋಗ್ಬೇಡಿ. ಹಾಗೆ ನಿಮ್ ಮೇಲೆ ನನಗೆ ಸಿಕ್ಕಾಪಟ್ಟೆ ಗೌರವ ಇದೆ. ನೀವು ಯಾವತ್ತಿಗೂ ನನ್ನ ತಮ್ಮನಾಗಿ ನೋಡಿ ನನ್ನ ಒಳ್ಳೆಯದನ್ನೇ ಬಯಸಿದಿರಾ. ಸಾಹಿತ್ಯ ಹೋದ್ಮೇಲೆ ಭೂಮಿ ನನಗೆ ಸಾಹಿತ್ಯಕ್ಕಿಂತ ಹೆಚ್ಚಾಗಿ ಪ್ರೀತಿಯನ್ನ ತೋರಿಸಿ ಸಾಹಿತ್ಯದ ನೆನಪನ್ನ ನನ್ನ ಜೀವನದಿಂದಾನೇ ಮರೆಮಾಚಿಬಿಟ್ಲು ನನ್ಗೆ. ಆದ್ರೆ ಏನ್ ಮಾಡೋದು, ಭೂಮಿಗೆ ನನ್ನ ಪ್ರೀತಿ ಅರ್ಥ ಆಗ್ತಾ ಇಲ್ಲ. ಭೂಮಿ ತಾನಾಗೆ ಬಂದು ತನ್ನ ಪ್ರೀತಿಯನ್ನ ಹೇಳ್ಕೋಬೇಕಾಗಿತ್ತು. ಆದ್ರೆ ಭೂಮಿ ಪ್ರತಿ ಸಾರಿನೂ ನನ್ನ ಸ್ನೇಹಿತನಾಗಿನೇ ನೋಡ್ತಾ ಇದ್ದೀನಿ ಅಂತ ಹೇಳ್ದಾಗೆಲ್ಲ ನನ್ನ ಮನಸ್ಸಲ್ಲಿ ಒಂದು ಆಲೋಚನೆ ಬರುತ್ತೆ. ನಾನೇನಾದ್ರೂ ಪ್ರೀತಿಯನ್ನ ಭೂಮಿ ಹತ್ರ ಹೇಳ್ಕೊಂಡ್ಬಿಟ್ರೆ ನಾನು ನಿಜಕ್ಕೂ ಭೂಮಿಯನ್ನ ಕಳ್ಕೊಂಡೇ ಬಿಡ್ತೀನಿ. ಅಟ್ಲೀಸ್ಟ್ ಅವಳು ಒಪ್ಪಂದದ ಗಡುವು ಮುಗಿಯುವವರೆಗೂ ಆದ್ರೂ ನಮ್ಮ ಮನೆಯಲ್ಲಿ ಸೊಸೆಯಾಗಿ ಖುಷಿಯಾಗಿ ಇರ್ಲಿ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ದಾಗ ಸತ್ಯ ನೀನ್ ಹೇಳ್ತಾ ಇರೋದು ಸತ್ಯವಾಗೇ ಇದೆ. ಆದ್ರೆ ಭೂಮಿದು ಒಪ್ಪಂದದ ಗಡುವು ಮುಗಿದು ಹೋದ್ಮೇಲೆ ಮನೆಯವರೆಲ್ಲರೂ ಭೂಮಿಯನ್ನ ಅಷ್ಟೊಂದು ಹಚ್ಕೊಂಡಿದ್ದಾರೆ ಕಣು, ಅವರೆಲ್ಲರಿಗೂ ಏನು ಹೇಳ್ತೀಯ ಅಂತ ಹೇಳ್ಬಿಟ್ಟು ಸತ್ಯ ಕೇಳ್ತಿದ್ದಾಗ, ನೋಡಿ ಸತ್ಯಣ್ಣ, ಅದೇನಾಗುತ್ತೋ ಮುಂದೆ ಆಗ್ಲಿ, ಅದ್ರ ಬಗ್ಗೆ ಇವಾಗ ಯೋಚನೆ ಮಾಡಿ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಈ 1 ತಿಂಗಳಾದ್ರೂ ಭೂಮಿಯ ಜೊತೆ ನಾನೊಬ್ಬ ಒಳ್ಳೆ ಸ್ನೇಹಿತನಾಗಿ ಕಾಲ ಕಳಿತೀನಿ. ಹಾಗೇನೆ ಭೂಮಿಯನ್ನ ನಾನು ದೂರ ಇಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಆಗ ಭೂಮಿ ನನ್ನ ತುಂಬಾನೇ ಈಸಿಯಾಗಿ ಬಿಟ್ಟು ಹೋಗ್ಬೋದು. ಅವಳ ಮನ್ಸಿಗೂ ಅಷ್ಟೊಂದು ನೋವು ಆಗೋದಿಲ್ಲ. ಇವಾಗ ಒಂದ್ ಸ್ವಲ್ಪ ನೋವು ಆಗುತ್ತೆ, ಆದ್ರೆ ಏನು ಆಗಲ್ಲ ಅಂತ ಅಜಿತ್ ಹೇಳ್ತಿದ್ದಾಗ, ಇನ್ನೊಂದ್ ಕಡೆ ಭೂಮಿ, ನಮ್ ಸಾಹೇಬ್ರ್ಯಾಕೆ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ, ಒಂದ್ ವೇಳೆ ಅವ್ರಿಗೆ ನಾನು ಫೋನ್ ಮಾಡಿ ವಿಚಾರಿಸ್ಬಿಡ್ಲಾ ಅಂತ ಹೇಳ್ತಾ ಇದ್ದಾಗ, ಬೇಡ ಅವ್ರೇನಾದ್ರೂ ಬೈಕ್ ಮೇಲಿದ್ದು ಸುಮ್ನೆ ನಾನು ಫೋನ್ ಮಾಡಿ ತೊಂದರೆ ಕೊಡೋದು ಬೇಡ ಅಂತ ಹೇಳಿ ಯೋಚನೆ ಮಾಡ್ತಿದ್ದಲ್ಲ. ಆಮೇಲೆ ಮತ್ತೆ ಭೂಮಿಗೆ, ಇಲ್ಲ ಏನಾದ್ರೂ ಆಗ್ಲಿ, ನಾನು ಸಾಹೇಬ್ರಿಗೆ ಫೋನ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳ್ಬಿಡ್ತೀನಿ. ಆದಷ್ಟು ಬೇಗ ನನ್ನ ಪ್ರೀತಿಯನ್ನ ನಾನು ಪದಗಳಲ್ಲಿ ಬರ್ದಿದ್ದೇನೆ, ಆ ಪದಕ್ಕೆ ನನ್ನ ಮನೋಭಾವವನ್ನ ತುಂಬಿದ್ದೇನೆ, ಆ ಭಾವನೆಗಳು ನಮ್ಮ ಸಾಹೇಬ್ರಿಗೆ ಮುಟ್ಟುತ್ತಾ ನೋಡೋಣ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಸಾಹೇಬ್ರಿಗೆ ಪತ್ರವನ್ನ ಕೊಡ್ಬೇಕು ಅಂತ ಹೇಳಿ ಭೂಮಿ ಅಜಿತ್ಗೆ ಫೋನ್ ಮಾಡ್ತಾಳೆ. ಹಾಗೇನೇ, ಇಲ್ಲ ನಾನು ಇನ್ನೂ ಕಾಯೋದಕ್ಕಾಗಲ್ಲ, ನಾನು ಈಗಲೇ ಸಾಹೇಬ್ರ ಹತ್ರ ಮಾತಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಫೋನ್ ಮಾಡಿದಾಗ ಈ ಕಡೆ ಅಜಿತ್ ಫೋನನ್ನ ಎತ್ತೋದಕ್ಕೆ ಆಗದೆ ಒದ್ದಾಡ್ತಾ ಇರ್ತಾನೆ. ಅಜಿತ್ ಫೋನನ್ನ ಪಿಕ್ ಮಾಡು ಅಂತ ಹೇಳಿ ಸತ್ಯ ಒತ್ತಾಯ ಮಾಡ್ತಾ ಇದ್ದಾಗ, ಬೇಡ ಸತ್ಯಣ್ಣ, ನಾನೀಗ ಭೂಮಿ ಹತ್ರ ಮಾತಾಡೋ ಸ್ಥಿತಿಯಲ್ಲಿ ಕೂಡ ಇಲ್ಲ ಅಂತ ಹೇಳ್ಬಿಟ್ಟು ಫೋನನ್ನ ಕಟ್ ಮಾಡಿದಾಗ ಈ ಕಡೆ ಭೂಮಿ, ಸಾಹೇಬ್ರೆ ದಯವಿಟ್ಟು ಬೇಗ ಫೋನನ್ನ ಎತ್ತಿ, ನನ್ನ ಮನ್ಸು ತಡಿತಾ ಇಲ್ಲ, ನಿಮ್ಮ ಹತ್ರ ನಾನು ಆದಷ್ಟು ಬೇಗ ಮಾತಾಡ್ಲೇಬೇಕು ಅಂತ ಹೇಳಿ ಭೂಮಿ ಮನ್ಸಲ್ಲೇ ಮಾತಾಡ್ಕೊಳ್ತಾ ಇದ್ದಾಗ ಈ ಕಡೆ ಸತ್ಯ, ಅಜಿತ್ ಫೋನ್ ಎತ್ತು, ನನ್ನ ಮಾತನ್ನ ಕೇಳು, ಭೂಮಿ ಏನೋ ಹೇಳೋದಕ್ಕೆ ಬರ್ತಾ ಇದ್ದಾಳೆ, ಫೋನ್ ಎತ್ತು ಅಂತ ಹೇಳ್ತಿದ್ದಾಗ, ಏನೋ ಹೇಳೋದಕ್ಕೆ ಬರ್ತಾಳೆ ಸತ್ಯಣ್ಣ, ಸಾಹೇಬ್ರೆ ಎಲ್ಲಿದ್ದಾಳೆ, ಏನ್ ಕತೆ ಅಂತ ವಿಚಾರಿಸೋದ್ ಬಿಟ್ರೆ ಅವಳು ಯಾವತ್ತೂ ಕೂಡ ನನ್ನ ಪ್ರೀತಿಯನ್ನ ಅಕ್ಸೆಪ್ಟ್ ಮಾಡೋದಿಲ್ಲ, ಅದು ನನ್ನ ಭ್ರಮೆ ಅಷ್ಟೇ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾನೆ. ಆಗ ಸತ್ಯ, ಏನಾದ್ರೂ ಆಗಿರ್ಲಿ ಫೋನನ್ನ ಎತ್ತೋ ಮರಾಯ, ಏನು ಅಂತ ಕೇಳು ಅಂತ ಹೇಳ್ತಿದ್ದಾಗ ಭೂಮಿ ಅಜಿತ್ ಫೋನನ್ನ ರಿಸೀವ್ ಮಾಡ್ತಾರೆ. ಆಗ ಭೂಮಿ, ಸಾಹೇಬ್ರೆ ಎಲ್ಲಿದ್ದೀರಾ ಅಂತ ಕೇಳಿದಾಗ, ನಾನು ಎಲ್ಲಿರ್ತೀನಿ, ಏನ್ ಕತೆ, ಪ್ರತಿ ಕ್ಷಣನೂ ನಿನ್ಗೆ ವರದಿಯನ್ನ ಒಪ್ಪಿಸ್ಬೇಕಾ ಅಂತ ಹೇಳ್ಬಿಟ್ಟು ಅಜಿತ್ ಏಕಾಏಕಿ ಭೂಮಿಯ ಮೇಲೆ ಗರಂ ಆಗ್ತಾರೆ. ಆಗ ಭೂಮಿ ಈ ಮಾತನ್ನ ಕೇಳಿ ಅವಳ ಮನಸ್ಸೇ ಒಡೆದೋಗುತ್ತೆ. ನಮ್ ಸಾಹೇಬ್ರು ಯಾವತ್ತೂ ಈ ತರ ಮಾತಾಡ್ದವ್ರಲ್ಲ, ಇವತ್ತ್ಯಾಕೆ ಈ ತರ ಮಾತಾಡ್ತಾ ಇದ್ರ ಅಂತ ಹೇಳಿ ಭೂಮಿ ಅಳೋದಕ್ಕೇನೆ ಶುರು ಮಾಡ್ಕೊಂಡ್ಬಿಡ್ತಾಳೆ. ಅದೇ ಯೋಚನೆಯಲ್ಲೇನೆ ಮುಳುಗೋಗಿರ್ತಾಳೆ. ನಂತರ ಅಜಿತ್ ಮನೆಗೆ ಬಂದಾಗ, ಸಾಹೇಬ್ರೆ ಯಾಕೆ ನನ್ನ ಹತ್ರ ಫೋನಲ್ಲಿ ಆ ತರ ಮಾತಾಡಿದ್ರಿ ಅಂತ ಹೇಳಿ ಭೂಮಿ ಕೇಳಿದಾಗ ಅಜಿತ್, ಭೂಮಿ ನಾನು ನಿಮಗೆ ಎಲ್ಲದಕ್ಕೂ ಉತ್ತರ ಕೊಡ್ಬೇಕಾ ಅಂತ ಹೇಳಿ ಮತ್ತೆ ಅಜಿತ್ ಭೂಮಿ ಮೇಲೆ ರಾಂಗ್ ಆಗೋ ತರ ನಾಟಕ ಮಾಡ್ತಾರೆ. ಸಾಹೇಬ್ರೆ, ಯಾವಾಗ್ಲೂ ನೀವು ನನ್ನ ಹತ್ರ ಈ ತರ ಎಲ್ಲ ಮಾತಾಡ್ದವ್ರೆ ಅಲ್ಲ, ಇವತ್ತ್ಯಾಕೆ ಈ ತರ ಮಾತಾಡ್ತಾ ಇದ್ರ ಅಂತ ಭೂಮಿ ಕೇಳ್ತಿದ್ದಾಗ ಅಜಿತ್ ತುಂಬಾ ಭಾರವಾದ ಮನಸ್ಸಿನಿಂದಾನೆ, ಭೂಮಿ ನನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಬೇಕು, ನನ್ನನ್ನ ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ನನ್ನ ಇಡೋದಕ್ಕೆ ಬಿಟ್ಬಿಡು ಅಂತ ಅಜಿತ್ ಹೇಳ್ತಾರೆ. ಈ ಕಡೆ ದೇವ್ಯಾನಿ ಮತ್ತೆ ಅಂಜು, ಈ ಭೂಮಿದು ಕಾಂಟ್ರಾಕ್ಟ್ ಮದುವೆ, ಅವಳೇನೇನು ಸ್ವಲ್ಪ ದಿನದಲ್ಲೇ ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಅಂಜು ಮತ್ತೆ ಅದೇ ಹಳೆ ಕಥೆಯನ್ನ ದೇವ್ಯಾನಿ ಎದುರು ಎತ್ತಿದಾಗ, ನಿನ್ಗೆ ಎಷ್ಟು ಸರಿ ಹೇಳ್ಬೇಕು, ಅವರಿಬ್ಬರು ಗಡುವು ನಿನ್ಗೆ ಬೇಕಾಗಿಲ್ಲ, ನಿನ್ ಜೀವನ ನಚ್ಚೆ ಜೊತೆ ಈಗಾಗ್ಲೇ ಫಿಕ್ಸ್ ಆಗಿ ಹೋಗಿದೆ ತಾನೆ, ಅದನ್ನ ನೋಡ್ಕೊಂಡು ಮುಂದೆ ಹೋಗೋದಕ್ಕೆ ಕಲಿ, ಈ ಮನೆಗೆ ಮಹಾರಾಣಿ ಆಗ್ಬೇಕಾದವಳು ಕಣೆ ನೀನು. ಆ ಅಜಿತ್ ಯಾವತ್ತೂ ಕೂಡ ನಿನ್ನ ಪ್ರೀತಿಯಿಂದ ನೋಡೇ ಇಲ್ಲ, ನೋಡೋದಕ್ ಸಾಧ್ಯನೂ ಇಲ್ಲ, ಅವನ್ ಚಿಂತೆ ನಿನಗ್ ಬೇಡ, ನೀನು ನಚ್ಚಿ ಕಡೆ ವಾಲೋದಕ್ಕೆ ನೋಡು ಅಂತ ಹೇಳ್ಬಿಟ್ಟು ದೇವ್ಯಾನಿ ಅಂಜುಗೆ ಬುದ್ಧಿ ಹೇಳ್ತಾ ಇರ್ತಾರೆ.
ಇನ್ನು ಇದನ್ನೆಲ್ಲ ಕೇಳಿಸ್ಕೊಂಡು ಅಶ್ವಿನಿ ನಚ್ಚಿ ಜೊತೆ ಈ ಅಂಜುದು ಮದುವೆಯ ಕನಸಿನ ಮಾತು, ಆ ನಚ್ಚಿ ಪಟಾಯಿಸೋದು ನಾನೇ, ಕಟ್ಕೊಳ್ಳೋದು ನಾನೇ ಅಂತ ಹೇಳ್ಬಿಟ್ಟು ಅಶ್ವಿನಿನು ಮಾತಾಡ್ಕೊಳ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಸಂಗೀತ ಅವರು ಭೂಮಿ ಅಜಿತ್ ಯಾವಾಗ ಬಂತ, ಅವನಿಗೆ ಏನಾದ್ರು ಟೀ ಏನಾದ್ರು ಬೇಕಾ, ಮಾಡ್ಕೊಡ್ಬೇಕು ತಾನೇ ಅಂತ ಕೇಳ್ತಿದ್ದಾಗ, ಏನೋ ಗೊತ್ತಿಲ್ಲ ಅತ್ತೆ, ಸಾಹೇಬ್ರು ಅವಾಗ್ಲೇ ಬಂದ್ರು, ಆದ್ರೆ ಯಾಕೋ ಒಂದ್ ಸ್ವಲ್ಪ ಕೋಪದಲ್ಲಿ ಇದ್ದಾರೆ ಅಂತ ಭೂಮಿ ಹೇಳ್ತಾ ಇದ್ದಾಗ, ಅವನು ಎಷ್ಟೇ ಕೋಪದಲ್ಲಿ ಇದ್ರು ಕೂಡ ನೀನು ಮಾಡಿಕೊಟ್ಟ ಟೀ ಕುಡಿದ್ರೆ ಹಂಗೆ ಸರಿ ಹೋಗ್ಬಿಡ್ತಾನೆ, ಹೋಗು ಮೊದ್ಲು ಅವನಿಗೆ ಟೀ ಅನ್ನ ಮಾಡ್ಕೊಡು ಅಂತ ಹೇಳ್ಬಿಟ್ಟು ಸಂಗೀತ ಅವರು ಹೇಳ್ತಾರೆ. ಆಗ ಭೂಮಿ ಅಡ್ಗೆ ಮನೆಗೆ ಬಂದ್ಬಿಟ್ಟು, ಸಾಹೇಬ್ರು ಯಾಕೆ ಈ ತರ ಇವತ್ತು ವಿಚಿತ್ರವಾಗಿ ಆಡ್ತಾ ಇದಾರಲ್ಲ, ಯಾವತ್ತೂ ಕೂಡ ನನ್ನ ಜೊತೆ ಇವರು ಈ ತರ ಎಲ್ಲ ನಡ್ಕೊಂಡವ್ರೆ ಅಲ್ಲ ಅಂತ ಹೇಳ್ಬಿಟ್ಟು ಭೂಮಿ ಅದೇ ಯೋಚನೆಯಲ್ಲಿ ಮುಳುಗೋಗಿರ್ತಾರೆ. ಸಾಹೇಬ್ರಿಗೆ ನನ್ ಮೇಲೇನಾದ್ರೂ ಕೋಪ ಇದೆಯಾ, ಸಾಹೇಬ್ರಿಗೆ ಕೋಪ ಬರೋ ತರ ನಾನೇನು ನಡ್ಕೊಂಡಿಲ್ವಲ್ಲ, ಆಗಿದ್ದಾಗ್ಲಿ ಇವತ್ತು ಸಾಹೇಬ್ರು ಎಷ್ಟಾದ್ರೂ ಕೋಪ ಮಾಡ್ಕೊಳ್ಳಿ, ನನ್ನ ಪ್ರೀತಿನ ನಾನು ಸಾಹೇಬ್ರ ಹತ್ರ ಹೇಳ್ಕೊಳ್ಳೇಬೇಕು, ನಾನು ಇವತ್ತು ನನ್ನ ಪ್ರೀತಿಯನ್ನ ನಾನು ಪಡ್ಕೊಳ್ತೀನಿ ಅಂತ ಭೂಮಿ ಮನ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಅಜಿತ್, ನಾನು ಭೂಮಿ ಹತ್ರ ಈ ತರ ನಡ್ಕೊಳ್ಳೇಬೇಕು, ಭೂಮಿಗೆ ನನ್ನ ಮೇಲೆ ದ್ವೇಷ ಬರಲೇಬೇಕು, ಭೂಮಿ ಈ ಮನೆಯಿಂದ ನಾನು ಹೋದ್ರೆ ಸಾಕು ಅನ್ನೋ ಫೀಲಿಂಗ್ ಅವಳಿಗೆ ಬರಲೇಬೇಕು, ಅಂದ್ರೆ ನಾನು ಖಂಡಿತವಾಗ್ಲೂ ಭೂಮಿ ಮೇಲೆ ಇಟ್ಕೊಂಡಿರೋ ಪ್ರೀತಿಗೆ ಅವಳು ಹೋದ್ಮೇಲೆ ಅವಳು ಇಲ್ಲ ಅಂದ್ರೆ ನಾನು ಖಂಡಿತ ಹುಚ್ಚಾನೆ ಆಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ ಮನ್ಸಲ್ಲೇ ಮಾತಾಡ್ಕೊಳ್ತಾ ಇರ್ತಾನೆ. ಇದು ಬಿಟ್ರೆ ನನಗೆ ಬೇರೆ ದಾರಿನೇ ಇಲ್ಲ, ಭೂಮಿ ನನ್ನ ಮೇಲೆ ದ್ವೇಷ ಹುಟ್ಟೋ ತರ ನಾನು ಮಾಡೇ ಮಾಡ್ತೀನಿ ಅಂತ ಯೋಚನೆ ಮಾಡ್ತಿದ್ದಾಗ ಅದೇ ಟೈಮ್ಗೆ ಕಾಫಿಯನ್ನ ಮಾಡ್ಕೊಂಡು ಭೂಮಿ ಕೂಡ ರೂಮ್ಗೆ ಬರ್ತಾಳೆ. ಅಜಿತ್ ಕೂಡ ಫ್ರೆಶ್ ಆಗಿ ಬಂದಾಗ ಭೂಮಿ ಬಂದ್ಬಿಟ್ಟು, ಸಾಹೇಬ್ರೆ ಕಾಫಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕಾಫಿಯನ್ನ ಕೊಡೋದಕ್ಕೆ ಅಂತ ಹೇಳಿ ಬಂದಾಗ, ನಂಗೆ ಬೇಡ ಅಂತ ಹೇಳ್ಬಿಟ್ಟು ಅಜಿತ್ ತುಂಬಾನೇ ರಫ್ ಆಗಿ ಮಾತಾಡ್ತಾನೆ. ಭೂಮಿ ಇವತ್ತೇನಾದ್ರೂ ಆಗ್ಲಿ ನನ್ನ ಪ್ರೀತಿ ವಿಷಯನ ಸಾಹೇಬ್ರ ಹತ್ರ ಹೇಳೇ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅನ್ಕೊಳ್ತಾ ಇರ್ತಾಳೆ. ಹಾಗೇನೆ ಟೀ ತಗೊಳ್ಳಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ದಾಗ, ಯಾವನ್ ಕೇಳ್ದ ನಿನ್ ಹತ್ರ ಅಂತ ಹೇಳ್ಬಿಟ್ಟು ಅಜಿತ್ ಕೋಪದಲ್ಲಿ ಮಾತಾಡಿದಾಗ ಭೂಮಿ ಸಮಾಧಾನದಿಂದಾನೆ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಅಜಿತ್ ಭುಜದ ಮೇಲೆ ಕೈ ಇಟ್ಟಾಗ ಅಜಿತ್ ಒಂದು ಲುಕ್ ಅನ್ನ ಕೊಟ್ಟಿದ್ದಕ್ಕೆ ಭೂಮಿ ಕೈಯನ್ನ ತೆಗೆದು ಬಿಡ್ತಾಳೆ. ಅಜಿತ್, ಭೂಮಿ ನೀನು ನಮ್ಮಿಬ್ರದ್ದು ಕಾಂಟ್ರಾಕ್ಟ್ ಮದ್ವೆ ಅನ್ನೋದನ್ನ ಮರ್ತು ಬಿಟ್ಟಿದ್ಯಾ ಹೇಗೆ ಅಂತ ಹೇಳ್ತಾ ಇದ್ದಾಗೇನೆ ಭೂಮಿಯ ಮನಸ್ಸು ಚಿದ್ರ ಆಗೋಗ್ಬಿಡುತ್ತೆ. ಅಷ್ಟರಲ್ಲೇ ಅಜಿತ್, ನಿನಗೇನಾದ್ರೂ ನನ್ ಮೇಲೆ ಪ್ರೀತಿ ಗೀತಿ ಹುಟ್ಟಿದ್ಯಾ ಅಂತ ಹೇಳಿ ಅಜಿತ್ ಕೇಳ್ತಿದ್ದಾಗ, ನಮ್ಮ ಕಾಂಟ್ರಾಕ್ಟ್ ಮದ್ವೆ ಮುಗಿಯೋದಕ್ಕೆ ಇನ್ನು 1 ವಾರ ಇದೆ ಅಷ್ಟೇ, ಎಲ್ಲ ಮರ್ತು ಬಿಟ್ಟಿದ್ಯಾ ನೀನು ಅಂತ ಹೇಳ್ಬಿಟ್ಟು ಅಜಿತ್ ಗದ್ರಿ ಭೂಮಿಯನ್ನ ದೂರ ತಳ್ಳಿಬಿಡ್ತಾರೆ. ಭೂಮಿ ಕಣ್ಣೀರ್ ಹಾಕ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೇನೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.